ಸಾಕಷ್ಟು ಮಿಂಚಿದ್ದಾರೆ. ದೆಹಲಿ ರಾಜಕೀಯದಲ್ಲೂ ಕೂಡ ನಮ್ಮ ರಾಜ್ಯದ ಪ್ರಭಾವಿ ನಾಯಕನಾಗೋದಕ್ಕೆ, ಕಾಂಗ್ರೆಸ್ನ ಪ್ರಭಾವಿ ನಾಯಕನಾಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಧರಣೇಶ್, ನೋಡ್ತಾ ಇದ್ದೀವಿ ಇವತ್ತಿನ ಡಿಕೆಶಿ ಡಿನ್ನರ್ ಪೊಲಿಟಿಕ್ಸ್ ಅನ್ನ ನೋಡ್ತಾ ಇದ್ರೆ ಪ್ರಮುಖವಾಗಿ ಒಂದು ರಾಜ್ಯ ಕಾಂಗ್ರೆಸ್ ಅನ್ನ ಹಿಡಿತದಲ್ಲಿಟ್ಟುಕೊಳ್ಳುವಂತ ಒಂದು ಅಂಶ ಆದ್ರೆ, ಇನ್ನು ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅನ್ನೋದನ್ನ ತೋರಿಸುವ ನಿಟ್ಟಿನಲ್ಲಿ ನೆಕ್ಸ್ಟ್ ರಾಜ್ಯ ಕಾಂಗ್ರೆಸ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಘಟಾನುಘಟಿ ನಾಯಕರಿಲ್ಲದಂತ ಸಂದರ್ಭವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಡಿಕೆ ಶಿವಕುಮಾರ್ ಬಹಳ ಮಹತ್ವಾಕಾಂಕ್ಷೆ ಉಳ್ಳವರು, ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರು ಅನ್ನುವಂಥ ಸಂಗತಿ ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ಪೃಥ್ವಿರಾಜ್. ಈಗ ಅವರು ದೆಹಲಿ ಮಟ್ಟದಲ್ಲಿ ತಮ್ಮ ವರ್ಚಸ್ಸನ್ನ ವೃದ್ಧಿಸ್ಕೊಳ್ಳಿಕ್ಕೆ ಅಥವಾ ಇಲ್ಲೂ ಕೂಡ ತಮ್ಮ ಪ್ರಭಾವವನ್ನ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹಿರಿಯರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ವೀರಪ್ಪ ಮೊಯ್ಲಿ, KH ಮುನಿಯಪ್ಪ ಇವರೆಲ್ಲರೂ ಸೋತಿರೋದ್ರಿಂದ ಇದೇ ಸಂದರ್ಭದಲ್ಲಿ ತಾವು ದೆಹಲಿ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವರು ತಮ್ಮ ದೆಹಲಿನಲ್ಲಿ ಒಂದು ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಸದ್ಯಕ್ಕೆ ನಮಗೆ ಲಭ್ಯವಾಗ್ತಿರುವಂತಹ ಮಾಹಿತಿಯ ಪ್ರಕಾರ ರಾಜ್ಯದ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಿಗೆ ಈಗಾಗಲೇ ಆಮಂತ್ರಣ ಹೋಗಿದೆ. JDS ಸದಸ್ಯ ಪ್ರಜ್ವಲ್ ದೆಹಲಿಯಲ್ಲಿ ಇಲ್ಲದೇ ಇರುವ ಕಾರಣಕ್ಕೋಸ್ಕರ ಅವರನ್ನ ಕರೆದಿಲ್ಲ. ಇನ್ನು ಬಿಜೆಪಿಯವ್ರಿಗೂ ಕೂಡ ಆಹ್ವಾನ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಿದ್ದಾವೆ. ಬಹುತೇಕ ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರಿಗೂ ಕೂಡ ಆಹ್ವಾನ ಹೋಗ್ಬೋದು. ಅಂದ್ರೆ ರಾಜ್ಯದ ಅಭಿವೃದ್ಧಿ ವಿಷಯ, ಮೇಕೆದಾಟು ವಿಷಯ, ಮಹದಾಯಿ ವಿಷಯ ಚರ್ಚಿಸುವ ನೆಪದಲ್ಲಿ ಜೊತೆಗೆ ಒಂದು ರೀತಿಯಲ್ಲಿ ಗೆಟ್ ಟುಗೆದರ್ ಆಗೋಣ ಎನ್ನುವ ನಿಟ್ಟಿನಲ್ಲಿ ಔತಣಕೂಟ ಆಯೋಜಿಸಿದರೆ ಅಂತ ಅವರು ಹೇಳಿದ್ರು ಕೂಡ ಇಲ್ಲಿ ದೆಹಲಿ ಮಟ್ಟದಲ್ಲಿ ತಮ್ಮನ್ನ ತಾವು ಪ್ರತಿಷ್ಠಾಪಿಸಿಕೊಳ್ಳುವಂತಹ ಉದ್ದೇಶದಿಂದ ಡಿಕೆ ಶಿವಕುಮಾರ್ ಈ ಔತಣಕೂಟವನ್ನ ಕರೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಏನು ಅಂತಂದ್ರೆ, ಅದು ಕಾಕತಾಳೀಯೋ ಅಥವಾ ವೆಲ್ ಪ್ಲಾನ್ಡೋ ಏನೋ ಗೊತ್ತಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲಿದ್ದಾರೆ. ಈಗ ಇವತ್ತಿನ ಸಭೆಗೆ ಡಿಕೆ ಶಿವಕುಮಾರ್ ಸಭೆ ಅಥವಾ ಔತಣಕೂಟಕ್ಕೆ ಅಥವಾ ಅವ್ರು ಮಾಡುವಂತ ಚರ್ಚೆಗೆ, ಮಾತುಕತೆಗೆ ಸಿದ್ದರಾಮಯ್ಯ ಅವರನ್ನ ಕರೀತಾರ ಇಲ್ವಾ ಅನ್ನುವಂತ ಕುತೂಹಲ ಕೂಡ ಇದೆ. ಕರೆದ್ರೂ ಕೂಡ ಅದರಲ್ಲೂ ಲೆಕ್ಕಾಚಾರಗಳಿರ್ತವೆ, ಕರೀದೇ ಇದ್ರೆ ಅದರಲ್ಲೂ ಕೂಡ ಲೆಕ್ಕಾಚಾರಗಳಿರ್ತವೆ. ಯಾಕೆಂದ್ರೆ ನಿಜಕ್ಕೂ ಕೂಡ ಎಲ್ಲರೂ ಸುಮ್ಮನೆ ಒಂದ್ಸಲಿ ಭೇಟಿಯಾಗೋಣ, ಚರ್ಚೆ ಮಾಡೋಣ ಅಥವಾ ಅಭಿವೃದ್ಧಿ ವಿಷಯನೇ ಚರ್ಚೆ ಮಾಡೋಣ ಅನ್ನುವಂಥದ್ದಾದ್ರೂ ಕೂಡ ಸಿದ್ದರಾಮಯ್ಯ ಅವರನ್ನ ಕರಿಬೇಕಾಗತ್ತೆ. ಪಾಲಿಟಿಕ್ಸ್ ಅಲ್ಲದೆ ಬೇರೇನೇ ಇದ್ರೂ ಕೂಡ ಸಿದ್ದರಾಮಯ್ಯ ಅವರನ್ನ ಕರೀಲೇಬೇಕಾಗತ್ತೆ. ಹಾಗೆ ಸಿದ್ದರಾಮಯ್ಯ ಅವರನ್ನ ಕರಿತರ ಡಿಕೆ ಶಿವಕುಮಾರ್ ಅನ್ನುವಂತ ಕುತೂಹಲ ಇದೆ. ಈ ಕ್ಷಣದವರೆಗೆ ಸಿದ್ದರಾಮಯ್ಯ ಅವರಿಗೆ ಔತಣಕೂಟಕ್ಕೆ ಮಾಹಿತಿ ಹೋಗಿಲ್ಲ ಅಥವಾ ಆಹ್ವಾನ ಹೋಗಿಲ್ಲ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗೌಡರ ಏಟಿಗೆ ಸಿದ್ದರಾಮಯ್ಯ ತಿರುಗೇಟು, ಅದು ದೆಹಲಿಯಲ್ಲಿ ಕೂತ್ಕೊಂಡೆ ರಣತಂತ್ರವನ್ನ